ಶಾಂತಿ ಪ್ರಿಯರು, ಮೈತ್ರಿ, ಕರುಣೆಯಿಂದ ಇದ್ದಾರೆ ಅಂತೇಳಿ ನಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದಾರೆ. ದಯಮಾಡಿ ನೀವೆಲ್ಲರೂ ಎಲ್ಲ ಚೇರ್ಗಳನ್ನು ಫಿಲ್ ಮಾಡಿ. ಮುಂದೆಗಡೆನೂ 5,000 ಚೇರ್ ಇದೆ. ದಯಮಾಡಿ ನಿಮ್ಮ ಕಾರ್ಯಕ್ರಮ ಎಲ್ಲ ಕಡೆ LED ಇದೆ, ದೊಡ್ಡ ದೊಡ್ಡ LEDಗಳನ್ನ ಹಾಕಿದ್ದೇವೆ. ಊಟದ ಕೌಂಟ್ರಲ್ಲೂ ದೊಡ್ಡ LED ಇದೆ, ಅಲ್ಲಿ 5,000 ಚೇರ್ ಇದೆ. ನೀವು ಕೂತಲ್ಲೇ ಇದು ನೇರ ರಿಲೇ ಆಗ್ತಾ ಇದೆ. ನಮ್ಮ ಮಾಜಿ ಶಾಸಕರು, ಮಾಜಿ ಸಚಿವರು, ಜನಾಂಗದ ಹಿರಿಯರು ಬಂದಾಗ ದಯಮಾಡಿ ಚೇರ್ ಬಿಟ್ಕೊಡಿ. ಅವರಿಗೆ ಗೌರವ ಕೊಟ್ಟಿಲ್ಲ ಅಂದರೆ ಸಂವಿಧಾನಕ್ಕೆ ಗೌರವ ಕೊಡ್ತೀನಿ. ದಯಮಾಡಿ ಅವರಿಗೆ ಅವಕಾಶ ಕೊಡಿ. ಇಲ್ಲಿ ಚೇರ್ಗಳು ಮುಖ್ಯ ಅಲ್ಲ, ಹಾಗಾಗಿ ದಯಮಾಡಿ ಚೇರ್ಗೆ ಗಂಟು ಬಿಡಬಾರ್ದು, ಕುರ್ಚಿಗೆ ಗಂಟು ಬಿಡಬಾರ್ದು. ದಯಮಾಡಿ ನೀವೆಲ್ಲರೂ ಬಹಳ ಶಾಂತಿಯಿಂದ, ರಾಜ್ಯದ ಮುಖ್ಯಮಂತ್ರಿ ಬರೋವರೆಗೂ ಈ ಜಾಗ ಖಾಲಿ ಮಾಡಲ್ಲ ಅಂತ ಕೂತ್ಕೊಳ್ಳಿ. ರಾಜ್ಯದ ಮುಖ್ಯಮಂತ್ರಿ ಬರೋ ಚೇರ್ ಖಾಲಿ ಆಗಲ್ಲ. ಆ ಸ್ವಾಭಿಮಾನದ ನಂಬಿಕೆಯಿಂದ ಕೂತ್ಕೋಬೇಕು. ದಯಮಾಡಿ ಎಲ್ಲರೂ ಕೂತ್ಕೋಬೇಕು. ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಗಳು ವೇದಿಕೆಯಿದ್ದಾರೆ. ವೇದಿಕೆ ಮೇಲೆ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ವಿಧಾನಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಸಂವಿಧಾನ, ಜೈ ಭಾರತ್. ಬಂಧುಗಳೇ, ಏನಿವತ್ತು 25/3/2025 ಈ ಒಂದು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಏನು ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಈ ಬಲಗೈ ಸಮುದಾಯದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಮತ್ತು ಅನ್ಯಾಯಗಳನ್ನ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆ ಈ ಒಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ಸಾಂಕೇತಿಕವಾಗಿ ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಬಲಗೈ ಸಮುದಾಯದ ಎಲ್ಲರೂ ಕೂಡ ಒಳಗೊಂಡಂತೆ ಬಹಳ ಬೃಹತ್ ಮಟ್ಟದಲ್ಲಿ ಇವತ್ತು ಲಕ್ಷೋಪಲಕ್ಷ ಮಂದಿ ಸ್ವಯಂ ಪ್ರೇರಿತವಾಗಿ ನಮ್ಗಾಗಿರ್ತಕ್ಕಂಥ ಬಲಗೈ ಸಮುದಾಯಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದನ್ನ ಖಂಡಿಸಿ ಇವತ್ತು ಈ ಒಂದು ಬೃಹತ್ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಈ ಹೋರಾಟದಲ್ಲಿ ಏನು ನಮಗೆ ಬಲಗೈ ಸಮುದಾಯದಲ್ಲಿ ಪ್ರವರ್ಗ ಎ ಮೊದಲನೆಯ ಸ್ಥಾನದಲ್ಲಿದ್ದಂತ ಈ ಬಲಗೈ ಸಮುದಾಯ ಇವತ್ತು ಎಡಗೈ ಸಮುದಾಯದಲ್ಲಿ ಏನು ಆ ಬಲಗೈ ಸಮುದಾಯದವ್ರನ್ನ ಇಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ. ಈ ರಾಜ್ಯದಲ್ಲಿ ಬಲಗೈ ಸಮುದಾಯಕ್ಕೆ ಇದ್ದಂತ ಎಲ್ಲ ಅನುಕೂಲಗಳನ್ನ ಏನು ಸಂವಿಧಾನದಲ್ಲಿ ಇದ್ದಂತ ಎಲ್ಲವನ್ನು ಕೂಡ ಇವತ್ತು ಮೂಲೆ ಗುಂಪು ಮಾಡಿ ಈ ಬಲಗೈ ಸಮುದಾಯಕ್ಕೆ ಒಟ್ಟಾರೆಯಾಗಿ ನಮಗೆ ಮೀಸಲಾತಿಯನ್ನೇ ದಕ್ಕಬಾರದು ಅನ್ನೋ ಒಂದು ರೀತಿಯಲ್ಲಿ
ಇವತ್ತು ಸಮೀಕ್ಷೆಗಳನ್ನ ಮಾಡಿರ್ತಕ್ಕಂಥದ್ದು. ಏನು ನ್ಯಾಯಾಲಯ ಆದೇಶ ನೀಡಿತ್ತು, ಮಾನ್ಯ ನಿವೃತ್ತ ನಾಗಮೋಹನ್ ದಾಸ್ ಅವರಿಗೆ ಇದನ್ನ ವರದಿಯನ್ನ ಕೊಡಿ ಅಂತ ಅಂದ್ಬಿಟ್ಟು ಹೇಳಿ ಅಂದಂತ ಸಂದರ್ಭದಲ್ಲಿ ಏನು ಇಡೀ ರಾಜ್ಯಾದ್ಯಂತ ಏನು ರೋಸ್ಟರ್ ಬಿಂದು ಮುಖಾಂತರವಾಗಿ ಇವತ್ತು ಮಾಡಿರ್ತಕ್ಕಂಥ ಏನು ಅಂಕಿಅಂಶ ಅಥವಾ ದತ್ತಾಂಶಗಳಲ್ಲಿ ಮೂಲತಃ ಏನು ಈ ರಾಜ್ಯದ ಬಲಗೈ ಸಮುದಾಯ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥದ್ದು ಈಗ ಈ ಅಂಕಿಅಂಶಗಳಲ್ಲಿ ಲೋಪದೋಷಗಳಾಗಿ ಅವರ ಒಂದು ರಾಜಕೀಯದ ತೆವಲಿಗೋಸ್ಕರ ಏನು ಈ ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ನಾವು ಇವತ್ತು ಏನು ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಲಕ್ಷೋಪಲಕ್ಷ ಮಂದಿ ಬಂದು ಇವತ್ತು ನಾವು ಈ ಒಂದು ಅನ್ಯಾಯವನ್ನ ಖಂಡಿಸಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಬಲಗೈ ಸಮುದಾಯದ ಎಲ್ಲಾ ನಾಯಕರುಗಳು ಕೂಡ, ಅದು ಶಾಸಕರಾಗಿರ್ಬೋದು ಅಥವಾ ಸಚಿವರುಗಳಾಗಿರ್ಬೋದು, ಅವರು ಇದನ್ನ ಸರಿಯಾದ ರೀತಿ ಒಳಗಡೆ ಪರಿಶೀಲನೆ ಮಾಡಬೇಕು. ಏನು 27ನೇ ತಾರೀಕು ಕ್ಯಾಬಿನೆಟ್ ಒಳಗಡೆ ಏನು ಈ ಒಂದು ದತ್ತಾಂಶವನ್ನ ಇಟ್ಟು ಏನು ಇವರು ಒಂದು ನ್ಯಾಯವನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಅಂತ ತಗೊಂಡಿರ್ತಕ್ಕಂಥ ತೀರ್ಪು ಯಾವುದೇ ಕಾರಣಕ್ಕೂ ಕೂಡ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗದೇ ಇರುವಂತ ರೀತಿಯಲ್ಲಿ ಅವರು ಆ ತೀರ್ಮಾನವನ್ನು ತಗೊಳ್ಬೇಕು. ನಾವ್ಯಾರು ಕೂಡ ಮಾದಿಗರ ವಿರುದ್ಧವಾಗಿ ನಾವ್ಯಾರು ಕೂಡ ಹೋರಾಟಗಳನ್ನ ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಇರ್ತಕ್ಕಂಥದ್ದು ನಮ್ಮ ಸಮುದಾಯದಲ್ಲಿ ನಮಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಸಿಗ್ಬೇಕಾಗಿತ್ತು ಆ ಮೀಸಲಾತಿಯನ್ನ ಮಾತ್ರ ನಾವು ಕೇಳ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ವಲಯರು ಅಥವಾ ಮಾದಿಗರು ಈ ಪದ ಬಳಸೋದಕ್ಕೂ ಕೂಡ ನಮಗೆ ಹಿಂಸೆ ಆಗುತ್ತೆ. ನಾನು ಯಾವುದೇ ರೀತಿಯಲ್ಲಿ ಕೂಡ ನಾನು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಆದರೆ ನಾವೆಲ್ಲ ಕೂಡ ಈ ರಾಜ್ಯದಲ್ಲಿ ಅಣ್ಣ ತಮ್ಮಂದಿರ ರೀತಿಯೊಳಗಡೆ ನಾವೆಲ್ಲ ಕೂಡ ಬಾಳ್ತಾ ಇದ್ವಿ. ಆದರೆ ಈ ರಾಜಕೀಯಗಳು ಅಥವಾ ಬೇರೆ ಇನ್ಯಾವುದೋ ಒಂದು ವಿಷಯಕ್ಕೆ ಇವರು ಮನಗಂಡು ಇವತ್ತು ನಮಗೆ ಆಗ ಮಾಡ್ತಾ ಇರ್ತಕ್ಕಂಥ ದ್ರೋಹ ಇದು ಮಲತಾಯಿ ಧೋರಣೆ ಅಂತ ಅಂದ್ಬಿಟ್ಟು ಹೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಏನು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ, ಬಲಗೈ ಸಮುದಾಯದ ಹೋರಾಟ ಇವತ್ತು ನಮಗೆ ಗುರಿ ಮುಟ್ಟೋ ತನಕ, ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವಂತ ಈ ಹೋರಾಟಗಳನ್ನ ನಿಲ್ಲಿಸುವಂತ ಭ್ರಮೆಯೇ ಇಲ್ಲ. ಇಡೀ ರಾಜ್ಯಾದ್ಯಂತ ಎಲ್ಲ ಬಲಗೈ ಸಮುದಾಯದವರು ಲಕ್ಷೋಪಲಕ್ಷ ಮಂದಿ ಇವತ್ತು ಈ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಹಾಗೆ ಕೂಡ ಈ ಪೂರ್ವ ತಾಲೂಕಿನಿಂದ ಸರಿಸುಮಾರಾಗಿ ನಾವೆಲ್ಲ ಕೂಡ ನೂರಾರು ಮಂದಿ ಸಾವಿರಾರು ಮಂದಿ ಬಂದು ಈ ಒಂದು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ನಮ್ಮ ಸಂಘಟನೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಕೊಡ್ತೇವೆ, ಮುಂದೆ ಕೂಡ ಕೊಡ್ತೇವೆ. ನಾವು ಸಂವಿಧಾನ ಉಳಿಸುವಂತ ಕೆಲಸ ಮಾಡ್ತೇವೆ. ಅಂಬೇಡ್ಕರ್ ಹೆಸರನ್ನ ಯಾವುದೇ ಕಾರಣಕ್ಕೂ ಕೂಡ ಚ್ಯುತಿ ಬರದೇ ಇರ್ತಕ್ಕಂಥ ಒಂದು ರೀತಿ ಒಳಗಡೆ ನಾವೆಲ್ಲ ಕೂಡ ನಡ್ಕೊಳ್ಬೇಕು ಅನುಯಾಯಿಗಳಾಗಿ. ಹಾಗೆ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ನಾವು ಉಳಿಸಿ ಬೆಳೆಸುವಂತ ಕೆಲಸ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಹೋರಾಟವನ್ನ ನಾವು ಮಾಡ್ತಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬಲಗೈ ಸಮುದಾಯದವರು ನಾವು ಮಲಗಬಾರದು. ನಾವು ಎಲ್ಲರಿಗೂ ಕೂಡ ಇವತ್ತಿನ ದಿವಸ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ನಮ್ಮ ಒಂದು ಮೀಸಲಾತಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ನಾವು ತಯಾರಾಗಿಲ್ಲ. ಒಂದು ವೇಳೆ ನೀವು ಕೊಡೋದೇ ಇದ್ರೆ ಅದನ್ನ ಅಂಕಿಅಂಶಗಳನ್ನ ನೀವು ಸರಿಪಡಿಸಿ ತದನಂತರ ನೀವು ತೀರ್ಮಾನ ತಗೊಳ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ನಾನು ಕಾಡುಗೋಡಿ ಸೊಣ್ಣಪ್ಪ ಅಂತ ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷ. ಜೈ ಭೀಮ್. ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ ಜಿಂದಾಬಾದ್. ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್. ಬಲಗೈ ಸಮುದಾಯದ ಜೈ ಭೀಮ್ ಬಂಧುಗಳೇ, ಇವತ್ತು ಏನು ಒಳ ಮೀಸಲಾತಿ ವಿಚಾರದಲ್ಲಿ ಬಲಗೈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ಖಂಡಿಸಿ ಮತ್ತು ಏನು ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿ ಕೂಡಿದೆ ಅಂತ ಹೇಳಿ ಇವತ್ತು ಏನು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತಹ ಬಲಗೈ ಸಮುದಾಯದವರಿಗೆ ಆಗಿರುವಂತಹ ಅನ್ಯಾಯವನ್ನು ಖಂಡಿಸಿ ಇವತ್ತು ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಹಲವಾರು ದಲಿತ ಪರ ಸಂಘಟನೆಗಳು ಎಲ್ಲ ಸೇರಿ ಅವರ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಇವತ್ತು ನಾವು ಕೂಡ ಭಾಗವಹಿಸಿದ್ದೀವಿ. ಇಲ್ಲಿ
ಯಾವುದೇ ಜಾತಿಯ ವಿರುದ್ಧ ಏನಿಲ್ಲ. ಇಲ್ಲಿ ಬಲಗೈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಹೋರಾಟಕ್ಕೆ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ಅನೇಕ ಎಲ್ಲ ಕರ್ನಾಟಕದಂತಹ ಬಹುತೇಕ ಬಲಗೈ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೂಡ ಆಗಿದೆ. ಇವತ್ತು ನಮ್ಮ ಒತ್ತಾಯ ಇಷ್ಟೇ, ಏನು ನಾಗಮೋಹನ್ ದಾಸರಲ್ಲಿ ಇರ್ತಕ್ಕಂತಹ ವರದಿಯಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿ ಮಾಡಿ ಜಾತಿ ಅನುಗುಣವಾಗಿ ಅವರ ಪಾಲು ಕರೆಕ್ಟಾಗಿ ಕೊಡಬೇಕು ಅನ್ನೋದು ಕಾರಣಕ್ಕಾಗಿ ನಾವು ಇವತ್ತೊಂದು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಅಂಕಿ ಅಂಶಗಳು ದತ್ತಾಂಶಗಳಲ್ಲಿ ಆಗಿರ್ತಕ್ಕಂತಹ ಏನು ವ್ಯತ್ಯಾಸ ಇದೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಯುತವಾಗಿ ಎಲ್ಲ ಜಾತಿಗಳು ಏನು ವರ್ಗೀಕರಣ ಆಗಿರುವಂತಹ ತಾರತಮ್ಯ ಆಗಿರ್ಬೋದು ಅದನ್ನೆಲ್ಲ ಅವರವರು, ಯಾಕಂದ್ರೆ ನಾವು ಯಾವ ಜಾತಿ ವಿರುದ್ಧವಾಗಿ ಹೋರಾಟ ಅಲ್ಲ, ಇದು ನಮ್ಮ ಜಾತಿಗೆ ಆಗಿರುವಂತಹ ಅನ್ಯಾಯವನ್ನ ನಾವು ಸರಿಪಡಿಸಲಿಕ್ಕಾಗಿ ನಾವು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸರಿಪಡಿಸ್ತಾರೆ ಅಂತ ನಾವು ಭಾವಿಸಿದ್ದೇವೆ. ಇಲ್ಲ ಅಂದ್ರೆ ಇದು ಇವತ್ತು ಈ ಜನಸಂಖ್ಯೆ ನೋಡ್ತಾ ಇದ್ರೆ ಇದು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಇದನ್ನ ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೇವೆ. ಯಾಕಂದ್ರೆ ಇಲ್ಲಿ ಯಾರಿಗೂ ಕೂಡ ನಾವು ಒಂದು ಜಾತಿ ಈಗಾಗಲೇ ಈ ವರದಿಯಿಂದ ಜಾತಿಗಳ ಕಿತ್ತಾಡೋ ಅಂತ ಪರಿಸ್ಥಿತಿಗೆ ಮತ್ತೆ ಜಾತಿಗಳು ಎತ್ತಿಕಟ್ಟುವಂತ ವಿಚಾರ ಮಾತಾಡುವಂತ ವಿಚಾರಗಳು ಇವತ್ತೆಲ್ಲ ಕೂಡ ನಾವು ಮಾಧ್ಯಮ ಮೂಲಕ ನೋಡ್ತಾ ಇದ್ದೀವಿ. ಅದು ಆಗ್ಬಾರ್ದು, ಯಾವುದೇ ಜಾತಿ ಕೂಡ ಇಲ್ಲಿ ಅನ್ಯಾಯ ಆಗ್ಬಾರ್ದು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅದನ್ನ ಏನು ಅಂಕಿ ಅಂಶಗಳು ಅದನ್ನ ಸರಿ ಮಾಡಬೇಕು, ಆ ವ್ಯತ್ಯಾಸವನ್ನ ಸರಿಪಡಿಸಿ ಆಗಿರುವಂತಹ ತಾರತಮ್ಯನ ಸರಿದೂಗಿಸ್ಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಜೈ ಭೀಮ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹದೇವಪುರ ಕ್ಷೇತ್ರದಿಂದ ಸುಮಾರು 5,000 ಜನ ಇಲ್ಲಿ ಭಾಗವಹಿಸಿದ್ದೀವಿ ಇವತ್ತು. ಅದ್ರ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕು, ಇದು ಜಾತಿಗಳ ಘರ್ಷಣೆ ಅಲ್ಲ. ಇಲ್ಲಿ ಏನು ಬಲಗೈ ಸಮುದಾಯಕ್ಕೆ ಆಗಿರುವಂತ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಇದೊಂದು ಹೋರಾಟ. ಇಲ್ಲ ಯಾರ ವಿರುದ್ಧ ಹೋರಾಟನೂ ಅಲ್ಲ. ಇಲ್ಲಿ ಬೇರೆ ಸಮುದಾಯಗಳು ಅವರ ವಿರುದ್ಧ ಹೋರಾಟ ಅಲ್ಲ ನಮ್ದು. ಇಲ್ಲಿ ಏನು ಒಳ ಮೀಸಲುಗಳಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಂಕಿ ಅಂಶಗಳಲ್ಲಿ ಆಗಿರುವಂತ ವ್ಯತ್ಯಾಸವನ್ನ ಸರಿ ಮಾಡಲಿಕ್ಕಾಗಿ ಇವತ್ತು ಈ ಹೋರಾಟವನ್ನು ಮಾನ್ಯ ಸ್ವಾಮೀಜಿ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಕ್ಕಂಥ ಹೋರಾಟ. ಇಲ್ಲಿ ಯಾರೇ ಸಮುದಾಯದ ವಿರುದ್ಧವಲ್ಲ. ಜೈ ಭೀಮ್. ಈ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದಲ್ಲಿ ಏನು ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಏನು ಈ ಸಮಾವೇಶದ ಉದ್ದೇಶ ಏನು ಅಂತಂದರೆ, ಈ ಕರ್ನಾಟಕದಲ್ಲಿ ಏನಂದರೆ ಒಳ ಮೀಸಲಾತಿ ವಿಚಾರವಾಗಿ ಒಂದು ಕರ್ನಾಟಕ ಸರ್ಕಾರ ಒಂದು ಆಯೋಗನ ಆಯ್ಕೆ ಮಾಡುತ್ತೆ. ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ಅಂತಂದ್ಬಿಟ್ಟು. ಈ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ಏನಿದೆ, ಕರ್ನಾಟಕದ ಜನಗಣತಿಯನ್ನ SC ST ಏನು ಒಳ ಮೀಸಲಾತಿಯನ್ನ ಇವರು ಸಮೀಕ್ಷೆ ಮಾಡಿ ನ್ಯಾಯಯುತವಾದಂಥ ಒಂದು ವರದಿಯನ್ನ ಕೊಡಬೇಕಾಗಿತ್ತು. ಆದರೆ ಈ ಒಂದು ಸಮಾವೇಶಕ್ಕೆ ಇಷ್ಟು ಜನ ಸೇರಿದ್ದಾರೆ ಅಂತಂದ್ರೆ ಇಲ್ಲಿ ಎಡಗೈ ಮತ್ತು ಬಲಗೈಗಳ ವಿಚಾರವಾಗಿ ಬಲಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ. ಯಾವ ರೀತಿ ಅಂತಂತಂದ್ರೆ, ಇವರು ಕೊಟ್ಟಂತ ವರದಿ ಏನು 3rd ಕ್ಲಾಸ್ ನಮ್ಮ ನಾಗಮೋಹನ್ ದಾಸ್ ಏನಿದ್ದಾರೆ, ಇವರು ಕೊಟ್ಟಂತ ವರದಿ ಏನಾಗಿದೆ, ನಮ್ಮ ಬಲಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ. ಆ ಅನ್ಯಾಯದ ಒಂದು ಎದುರಿಸೋದಕ್ಕಾಗಿ, ಅನ್ಯಾಯವನ್ನು ನಾವು ಪ್ರತಿಭಟಿಸೋದಕ್ಕಾಗಿ ಬೃಹತ್ ಮಟ್ಟದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಾವು ಈ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಏನು ಮೀಸಲಾತಿಯಲ್ಲಿ ಆ ಒಂದು ವರದಿ ಏನಿದೆ ರೋಸ್ಟರ್ ಬಿಂದುನಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಏನ್ ಮಾಡಿದ್ದಾರೆ ನಾಗಮೋಹನ್ ದಾಸ್ ಪ್ರವರ್ಗ ABCD ಅಂತ ಮಾಡಿದ್ದಾರೆ. ಇದರಲ್ಲಿ ಏನಾಗಿದೆ ಅಂದ್ರೆ, ಮೊದಲಿಗೆ ಎಡಗೈ ಸಮುದಾಯಕ್ಕೆ ಮೊದಲು ಒಂದು ಪೋಸ್ಟ್, ಒಂದು ಉದ್ಯೋಗದಲ್ಲಿ ನೌಕರರ ವರ್ಗದಲ್ಲಿ ಮೊದಲು ಪೋಸ್ಟ್ ಕೊಟ್ರೆ, ಆನಂತರ ಸುಮಾರು 8 ಪೋಸ್ಟ್ ಆದ್ಮೇಲೆ ನಮ್ಗೆ ಬಲಗೈ ಸಮುದಾಯಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ಈ ನಾಗಮೋಹನ್ ದಾಸ್ ವರದಿ ಮಾಡಿದ್ದಾರೆ. ಇದರಿಂದ ನಮ್ಮ ಇಡೀ ಕರ್ನಾಟಕದ ಜನತೆ ಏನಿದ್ದಾರೆ ಅಂತಂದ್ರೆ, ಒಂದು ಬಲಗೈ ಸಮುದಾಯದ ಜನ ಇವತ್ತು ಒಂದು ನಮ್ಮ ಒಂದು ಸಮಾವೇಶನ ಈಗ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಏನು 27ನೇ ತಾರೀಕು ಕ್ಯಾಬಿನೆಟ್ ಒಂದು ಇದಿದೆ, ಸಂಪುಟ ಇದೆ. ಆ ಸಂಪುಟದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು,
ಈ ನಾಗಮೋಹನ್ ದಾಸ್ ವರದಿ ಯಾವ ರೀತಿ ಇದೆ ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋ ತರ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಸಮೀಕ್ಷೆಯಲ್ಲಿ ನಾಗಮೋಹನ್ ದಾಸ್ ಸಮೀಕ್ಷೆ ಅದು ವಿಫಲ ಆಗಿದೆ. ದಯವಿಟ್ಟು ಸರ್ಕಾರ ಅದನ್ನು ಎಚ್ಚೆತ್ತುಕೊಂಡು ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯನ ನಮಗೆ ದೊರಕಿಸಿಕೊಡ್ಬೇಕು. ಮತ್ತೆ ಈ ಒಂದು ಏನು ವರದಿಯಲ್ಲಿ ತಪ್ಪುಗಳಿದೆ ಅದನ್ನೆಲ್ಲ ಸರಿಪಡಿಸಿ ನಮ್ಮ ಸಮುದಾಯಕ್ಕೆ ನ್ಯಾಯಯುತವಾದಂಥ ಒಂದು ವರದಿ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಮಂಜುನಾಥ್ ಚನ್ನಘಟ್ಟ. ಜೈ ಭೀಮ್ ಬಂಧುಗಳ ಕರ್ನಾಟಕದ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಿಂದ ಬಂದಿರುವ ನನ್ನ ಅಣ್ಣ ತಮ್ಮಂದರು ನನ್ನ ಸಮುದಾಯ ಜನಗಳನ್ನು ನೋಡಿ ಈ ಜನಸಾಗರದಲ್ಲಿ ಎಷ್ಟೋ ಸಂತೋಷ ಆಗ್ತದೆ. ಈ ಜನ ನೋಡಿ ಇಲ್ಲೇ ಇಷ್ಟು ಜನ ಇದ್ದಾರೆ ಅಂದ್ರೆ ಇಡೀ ನಮ್ಮ ರಾಜ್ಯದಂತ ನನ್ನ ಸಮುದಾಯ ಎಷ್ಟಿರ್ತದೆ. ಈ ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಿ ಕೂಡಲೇ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಬರುವ ಪಾಲು ನಮ್ಮ ಹಕ್ಕುಗಳನ್ನು ನಮಗೆ ಕೂಡಲೇ ಕೊಡಬೇಕೆಂದು ನಾವು ಕೇಳಿಕೊಳ್ತೇವೆ. ಕೂಡಲೇ ಈ ಮುಖ್ಯಮಂತ್ರಿಗಳು ನಮ್ಮ ಈ ಬೇಡಿಕೆಯನ್ನು ಈಡೇರಿಸಿದ್ರೆ ಇನ್ನೂ ಅಪಾರವಾದ ಧರಣಿ ಮತ್ತು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಕೂಡಲೇ ರದ್ದು ಮಾಡಿ ನಮ್ಮ ಜನಸಾಗರದ ಈ ಅಂಕಿಅಂಶಗಳನ್ನು ತಗೊಂಡು ಕೂಡಲೇ ನಮಗೆ ಬರಬೇಕಾದ ಪಾಲು ಮತ್ತು ನಮಗೆ ಕೊಡಬೇಕಾದ ಒಂದು ನ್ಯಾಯ ನೀತಿಯಿಂದ ನಮಗೆ ಸೇರಬೇಕಾದ ಪಾಲನ್ನು ನಮ್ಗೆ ಕೊಡಬೇಕು. ಒಬ್ಬರಿಗೆ ಒಂದು ನ್ಯಾಯ ಒಬ್ಬರಿಗೊಂದು ನ್ಯಾಯ ಮಾಡಬಾರ್ದು ಎಂದು ನಾವು ಹೇಳಿಕೊಳ್ತೇವೆ. ಜೈ ಕರ್ನಾಟಕ, ಜೈ ಭುವನೇಶ್ವರ್, ಜೈ ಭೀಮ್. ಒಂದು 3 ಲಕ್ಷ ಜನಸಂಖ್ಯೆ ಮೇಲೆ ಇದ್ದಾರೆ. ಇನ್ನ ಕಠಿಣವಾದ ಹೋರಾಟಕ್ಕೆ ನಾವು ಸಿದ್ಧವಾಗಿರ್ತೀವಿ. ಬಂಧುಗಳೇ, ನಾವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿಂದ ಬಂದಿದ್ದೀವಿ. ಸುಮಾರು 10 ಬಸ್ನಲ್ಲಿ ಸುಮಾರು 550 600 ಜನ ಬಂದಿದ್ದೀವಿ. ಈ ಒಂದು ಸಮಾವೇಶ ನೋಡ್ತಾ ಇದ್ರೆ ನಮ್ಮ ಬಲಗೈ ಸಮಾವೇಶ ಎಷ್ಟು ಶಕ್ತಿಶಾಲಿಯಾಗಿದ್ದೀವಿ ಅನ್ನೋದನ್ನ ಯಾಕೆ ಈ ನಾಗಮೋಹನ್ ದಾಸ್ ಇಂತ ಅವೈಜ್ಞಾನಿಕ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಲೇಬೇಕು. ಇದರಲ್ಲಿ ಒಳ ಮೀಸಲಾತಿಯಲ್ಲಿ ನಮ್ಗೆ ಅನ್ಯಾಯ ಆಗ್ತಿದೆ. ಇದನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಈ ಒಳ ಮೀಸಲಾತಿನ ತೆಗೆದಾಕ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಒತ್ತಾಯ ಆಗಿದೆ. ಇದು ಅರಕಲಗೂಡಿಂದ ಬಂದಿದ್ದೀವಿ ನಾವು. ಬಹಳ ಇಷ್ಟು ಈ ಒಂದು ಜನಗಳ ಸಾಗರ ನೋಡ್ತಾ ಇದ್ರೆ ನಮ್ಮ ಬಲಗೈ ಸಮುದಾಯದ ಶಕ್ತಿಯನ್ನ ಕರ್ನಾಟಕ ಸರ್ಕಾರ ಅರ್ಥಕೊಂಡು ಈ ಒಂದು ಒಳ ಮೀಸಲಾತಿಯನ್ನ ದಯಮಾಡಿ ರದ್ದು ಮಾಡಿ ಏನಾಯ್ತೋ ಅದನ್ನ ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕರಿಸಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಈ ಒಂದು ನಾಗಮೋಹನ್ ದಾಸ್ ಅವರ ವರದಿಯನ್ನ ಕೈಗೆ ತಗೊಳ್ಳಬಾರ್ದು. ಯಾರಿಗೂ ಅನ್ಯಾಯ ಮಾಡಬಾರ್ದು. ಅದರಲ್ಲೂ ಬಲಗೈ ಸಮುದಾಯಕ್ಕಿಂತೂ ಅನ್ಯಾಯ ಆಗ್ಬಾರ್ದು. ಅನ್ಯಾಯ ಆದ್ರೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಿನದಲ್ಲಿ ಮನೆಗೆ ಒಬ್ಬೊಬ್ರು ಬಂದಿದ್ದಾರೆ. ಇನ್ನೂ ಮುಂದಿನ ಒಂದು ದಿನಗಳಲ್ಲಿ ಮನೆ ಹಿರಿಯರೆಲ್ಲ ಬಂದೆ ಈ ಬೆಂಗಳೂರಲ್ಲಿ ಇರಕ್ಕೆ ಜಾಗನೇ ಇರೋದಿಲ್ಲ. ಅಷ್ಟು ಜನ ಬರ್ತೀವಿ. ಈಗಲೇ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇದು ಒಂದು ಸಣ್ಣ ಹೋರಾಟ. ಎಷ್ಟು ಲಕ್ಷ ಜನ ಬಂದಿದ್ದಾರೆ ನೋಡಿ. ಇವನ್ನ ನೋಡಿ ಈ ಒಂದು ಸರ್ಕಾರ ಎಚ್ಚೆತ್ಕೊಳ್ಳೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಬಲಗೈ ಶಕ್ತಿ ಪ್ರದರ್ಶನವನ್ನ ಮನೆಗೆ ಒಂದಲ್ಲ 10 ಜನ ಬರ್ತಾರೆ. ಆಗ ಬೆಂಗಳೂರಲ್ಲಿ ಕಾಲಿಡಕ್ಕೆ ಜಾಗ ಇರೋದಿಲ್ಲ. ಜೈ ಭೀಮ್.